ಒಂದು ರೇವ್ ಪಾರ್ಟಿ ನಡೆದಿತ್ತು. ಆ ರೇವ್ ಪಾರ್ಟಿ ಪ್ರಕರಣದಲ್ಲಿ ಟಾಲಿವುಡ್ ನಟಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟಿ ಹೇಮಾ ವಿರುದ್ಧದ ಡ್ರಗ್ಸ್ ಸೇವನೆ ಪ್ರಕರಣ ರದ್ದಾಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. ರೇವ್ ಪಾರ್ಟಿ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ನಟಿ ಹೇಮಾ. ಟಾಲಿವುಡ್ ನಟಿ ಹೇಮಾ ಮೇಲೆ ಎಂಡಿಎಂಎ ಡ್ರಗ್ಸ್ ಸೇವನೆಯ ಆರೋಪ ಇತ್ತು. ಆಕೆಯನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆಯನ್ನ ಸಿಸಿಬಿ ಪೊಲೀಸರು ಮಾಡಿದ್ರು. ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಹೇಮಾ. ನಟಿ ಹೇಮಾ ಅರ್ಜಿಯನ್ನ ಪುರಸ್ಕರಿಸಿ ಪ್ರಕರಣ ರದ್ದುಗೊಳಿಸಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ರೇವ್ ಪಾರ್ಟಿ ಪ್ರಕರಣದಲ್ಲಿ ಈಕೆಯನ್ನ ಬಂಧಿಸಲಾಗಿತ್ತು. ಸದ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ಈಕೆಯ ಅರ್ಜಿಯನ್ನ ಪುರಸ್ಕರಿಸಿ ಪ್ರಕರಣವನ್ನ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಹೈಕೋರ್ಟ್ನಲ್ಲಿ ಕೇಸ್ ರದ್ದುಗೊಂಡ ಹಿನ್ನೆಲೆ ಕಣ್ಣೀರು ಹಾಕಿದ್ರು ಹೇಮಾ. ವಿಡಿಯೋ ಮೂಲಕ ಕಣ್ಣೀರು ಹಾಕಿದ್ರು ನಟಿ ಹೇಮಾ. ಘಟನೆಯಿಂದ ಕುಗ್ಗಿ ಹೋಗಿ ನನ್ನ ತಾಯಿ ಸಾವನ್ನಪ್ಪಿದ್ರು. ಆ ನೋವಿನಲ್ಲೇ ಒಳ್ಳೆ ವಿಚಾರ ಹಂಚ್ಕೊಳ್ತಾ ಇದ್ದೀನಿ. ಬೆಂಗಳೂರು ಹೈಕೋರ್ಟ್ ಕೇಸನ್ನ ವಜಾ ಮಾಡಿದೆ ಅಂತ ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಹೇಮಾಗೆ ವೈದ್ಯಕೀಯ ಪರೀಕ್ಷೆ ಆಗಿತ್ತು. ಆರೋಪ ಸಾಬೀತಿಗೆ ಖಾಸಗಿ ಆಸ್ಪತ್ರೆ ವರದಿ ಅವಲಂಬನೆಯಾಗಿತ್ತು. ಡ್ರಗ್ಸ್ ದೃಢಪಡಿಸುವ పరీక్షಗಳ మానదండಗಳು లభ్య ఇరలిಲ್ಲ. బెంగళూరు హైకోర్టు వారు నా పైన ఉన్న కేసుని క్వాష్ చేశారు. కేసు కొట్టేశారు. ఆ సంతోషకరమైన విషయాన్ని అమ్మతో షేర్ చేసుకున్నాను. నవంబర్ 3 జడ్జిమెంట్ వచ్చిందండి. కాకపోతే జడ్జిమెంట్ కాపీ చేతికి వచ్చే వరకు అనౌన్స్ చేయకూడదు అన్నారు. అందుకే నేను మీతో షేర్ చేసుకోలేకపోయాను. ఈ లోపల అమ్మకి సడన్గా స్ట్రోక్ రావడం, చనిపోవడం జరిగింది. అమ్మ నా స్ట్రెంగ్త్ అండి, నా ధైర్యం. ఈరోజు నేను ఇలా ఉండడానికి కారణం మా అమ్మ. ఇది నేను చాలా ఇంటర్వ్యూలో కూడా చెప్పాను. నాకంటూ ఒక ఇష్యూ వచ్చేసరికి అమ్మ తట్టుకోలేకపోయారు. ఈ సోషల్ మీడియా ట్రోల్స్ వల్ల, ఈ న్యూస్ ఛానల్ వేసిన న్యూస్ల వల్ల అమ్మ చాలా కృంగిపోయారండి. ఆ రోజు నుంచి మీకు అందరికీ అప్పుడు కూడా షేర్ చేశాను, అమ్మ కొంట్లో బాగాలేదు, ఇట్లా అయింది అని చెప్పి. మీ అందరికీ తెలుసు. సెలబ్రిటీ అయినంత మాత్రాన ఈ మీడియా వాళ్ళకి, ఈ సోషల్ మీడియా వాళ్ళకి, ట్రోల్ చేసే వాళ్ళకి మా పైన ఎలాంటి అధికారాలు ఉన్నాయండి? ఫేక్ న్యూస్లు వెయ్యొద్దు 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 అని నేను మొత్తుకుంటూనే ఉన్నానండి ఫస్ట్ నుంచి. ఒక్క ఫేక్ న్యూస్ వేసేసి దాన్ని కవర్ చేయడానికి వాళ్ళు ఎంత కిందకి వెళ్ళాలో అంత కిందకి వెళ్ళి నా పైన ట్రోల్ చేస్తూనే ఉన్నారు, న్యూస్ వేస్తూనే ఉన్నారు. నేను ఆ రోజు కూడా చెప్పాను, ఫేక్ న్యూస్ వేయకండి, ఫేక్ న్యూస్ వేయకండి, నేను నిర్దోషిని, నేనే తప్పు చేయలేదు, సింహం 2 అడుగులు వెనక్కేస్తుందంటే పారిపోతున్నట్టు కాదు, డెఫినెట్గా వస్తాను అని అన్నా. ఈరోజు ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇವತ್ತು ಹೇಮಾ ಅವರ ವಿಡಿಯೋಗಳನ್ನ ಗಮನಿಸ್ತಾ ಇದ್ರಿ. ಸುಳ್ಳು ಸುದ್ದಿಯನ್ನ ಹಬ್ಸಿದ್ರು, ಅದು ಇದು ಅಂತೆಲ್ಲ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾಗಳ ಮೇಲೆ ಎಷ್ಟೊಂದು ಮಾತನಾಡ್ತಾ ಇದ್ರು ಮತ್ತು ಖುಷಿಯಾಗಿದೆ ರಿಲೀಫ್ ಸಿಕ್ಕಿರೋದಕ್ಕೆ ಅಂತ ಹೇಳ್ತಾ ಇದ್ರು. ಸಿಸಿಬಿ ಪೊಲೀಸರು ಸರಿಯಾದಂಥ ಪರೀಕ್ಷೆಯನ್ನ ಅಂದ್ರೆ ರಿಲೀಫ್ ಸಿಗೋದಕ್ಕೆ ಏನೇನು ಕಾರಣಗಳು ಅಂತ ಗಮನಿಸೋದಾದ್ರೆ, ಡ್ರಗ್ಸ್ ಸೇವನೆಗೆ ಸಂಬಂಧಪಟ್ಟಂತ ಅಥವಾ ಮಾನದಂಡವಿಲ್ಲದ ಪರೀಕ್ಷೆಗಳು ಕೋರ್ಟ್ನಲ್ಲಿ ವಿಶ್ವಾಸಾರ್ಹ ಆಗೋದಿಲ್ಲ, ಹಾಗಾಗಿ ರಿಲೀಫ್ ಸಿಕ್ಕಿದೆ ಅಂತ ಅನಲೈಸ್ ಮಾಡಲಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ವೆಂಕಟೇಶ್. ಸಿಂಧೂರ, ಕಳೆದ ಕೆಲವು ವರ್ಷಗಳ ಹಿಂದೆ ಹೆಬ್ಗೋಡಿ ಬಳಿ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಆಗ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಟಾಲಿವುಡ್ ನಟಿ ಹೇಮಾ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಸಿಕ್ಕಿದ್ರು. ಆಗ ಅವ್ರನ್ನ ಜೈಲಿಗೂ ಕೂಡ ಕಳಿಸಿದ್ರು, ಜಾಮೀನಿನ ಮೇಲೆ ಹೊರಗಡೆ ಬಂದ್ರು. ಅದಾದ ಬಳಿಕ ಕೂಡ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ರದ್ದನ್ನ ಮಾಡಬೇಕು ಈ ಕೇಸನ್ನ ಅಂತ ಹೇಳಿ ಹೈಕೋರ್ಟ್ಗೆ ಅವರೊಂದು ಅರ್ಜಿಯನ್ನು ಹಾಕಿದ್ರು. ಅದನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಇಲ್ಲಿ ಸಿಸಿಬಿ ಅಧಿಕಾರಿಗಳ ಒಂದು ಫೇಲ್ಯೂರ್ಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಖಾಸಗಿ ಆಸ್ಪತ್ರೆಯಲ್ಲಿ ಈ FSL ವರದಿಗೆ ಸಂಬಂಧಪಟ್ಟಂತೆ ಏನು ಒಂದು ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡಿದ್ರು, ಆ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಆ ಕೋರ್ಟ್ ಹೇಳಿರುವಂತದ್ದು. ಯಾಕಂದ್ರೆ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗಳೇನಿರುತ್ತೆ, ಆ ಒಂದು ಆಸ್ಪತ್ರೆಯ ವರದಿಗಳನ್ನು ಇದರಲ್ಲಿ ಲಗತ್ತಿಸಬೇಕಾಗಿತ್ತು. ಆದ್ರೆ ಅದು ಯಾರನ್ನು ಕೂಡ ಅಧಿಕಾರಿಗಳು ಮಾಡಲಿಲ್ಲ. ಯಾವೊಂದು ಕಾರಣಕ್ಕೆ ಅಂತ ಹೇಳಿ ಕೂಡ ಗೊತ್ತಾಗ್ಲಿಲ್ಲ. ಆದ್ರೆ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಕೋರ್ಟ್ ಏನೋ ಒಂದು ಕೇಸನ್ನ ರಿಜೆಕ್ಟ್ ಮಾಡಿರುವಂತದ್ದು. ಹಾಗಾಗಿ ಆಕೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾಳೆ. ಅಂದ್ರೆ ತಾನು ಏನು ತಪ್ಪೇ ಮಾಡಿಲ್ಲ, ಆದ್ರೂ ಕೂಡ ನನ್ನ ವಿರುದ್ಧ ಸುಮ್ಮನೆ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ರು. ಇದೇ ಒಂದು ನೋವೆಲ್ಲೂ ಕೂಡ ತನ್ನ ತಾಯಿಯನ್ನ ಕಳೆದುಕೊಳ್ಬೇಕಾಯ್ತು ಅಂತ ಹೇಳಿ, ಅಂದ್ರೆ ಸತ್ಯಕ್ಕೆ ಜೈ ಸಿಕ್ಕಿದೆ ಅಂತ ಹೇಳಿ. ಆದ್ರೆ ಅವರು ಜೈಲಿಗೆ ಹೋದಿದ್ರು, ಹೊರಗಡೆ ಬಂದಿದ್ರು. ಅದಾದ ಬಳಿಕ ಮಾಧ್ಯಮಗಳನ್ನ ಕುರಿತು ಕೂಡ ಹೇಳಿದ್ರು, ಅಲ್ಲಿ ರೇವ್ ಪಾರ್ಟಿ ಮಾಡಿದ್ದು ಕೂಡ ನಿಜ, ಅಲ್ಲಿ ಇದ್ದಿದ್ದು ಕೂಡ ಸತ್ಯ ಅಂತ ಹೇಳಿ. ಆಕೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಂತ ತಕ್ಷಣ ಒಂದು ವಿಡಿಯೋವನ್ನು ಕೂಡ ಮಾಡಿದ್ರು. ಅಂದ್ರೆ ಅದೇ ಒಂದು ರೆಸಾರ್ಟ್ ನಲ್ಲಿ ಇದ್ದಂತ ವೇಳೆಯಲ್ಲಿ ನಾನು ಮನೆಯಲ್ಲಿ ಇದ್ದೀನಿ, ನಾನು ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ, ಅಲ್ಲಿ ಈ ರೇವ್ ಪಾರ್ಟಿಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತ ಒಂದು ವಿಡಿಯೋವನ್ನು ಕೂಡ ಆಕೆ
ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ಲು. ಆದ್ರೆ ಪೊಲೀಸರು ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅದೇ ಒಂದು ರೆಸಾರ್ಟ್ ನಲ್ಲಿ ಇದ್ದಿದ್ದು ಕೂಡ ಕನ್ಫರ್ಮ್ ಆಗಿತ್ತು. ಆದ್ರೆ ಆಕೆಯನ್ನ ಏನ್ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ರಿಪೋರ್ಟ್ ಗಳನ್ನ ಸಬ್ಮಿಟ್ ಮಾಡಿದ್ರು, ಮೆಡಿಕಲ್ ರಿಪೋರ್ಟ್ ಗಳನ್ನ. ಸದ್ಯ ಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇದ್ದಿದ್ದಕ್ಕೆ ಇವತ್ತು ಆಕೆಯ ಒಂದು ಕೇಸನ್ನ ರಿಜೆಕ್ಟ್ ಮಾಡಿರುವಂತಹದ್ದು ಸಿಂಧೂರ. ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ